ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದಿ ಆರ್ಥೋಗೋನಲ್ ಟ್ರಾಜೆಕ್ಟರಿ ಆಫ್ ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ y² = 4ax. ಇದು ಬಂದರೆ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಬರ್ಕೊಡೋಣ, y² ಏನು 4ax ಬರ್ಕೊಬಿಡೋಣ. ಇಲ್ಲೇನು ಮಾಡಿ y²/x = 4a ಈ ಥರ ಫಾರ್ಮಲ್ಲಿ ತರಿಸ್ಕೊಬಿಡಿ. ಅರ್ಥ ಆಗ್ತಿದೆಯಲ್ವಾ? ಏನು ತರಿಸ್ಕೋಬೇಕು, 4a ಕಾನ್ಸ್ಟೆಂಟ್ ರೈಟಲ್ಲಿ ಇರಬೇಕು, ಆ ಥರ ತರ್ಕೊಬೋದು. y²/x = 4a. ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಇದು ಹೇಳಿ, d/dx ಆಫ್ u/v ಅಂದ್ರೇನು? v d/dx ಆಫ್ u ಮೈನಸ್ u d/dx ಆಫ್ v ಡಿವೈಡೆಡ್ ಬೈ v². ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ v ಅಂದರೆ ಎಕ್ಸು, u ಅಂದರೆ y². ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, d/dx ಆಫ್ y² ಅಂದ್ರೇನು? 2y, yಗೆ dy/dx. ಅರ್ಥ ಆಗ್ತಿದೆಯಲ್ವಾ? ಇದು ಪಾರ್ಷಿಯಲ್ ಅಲ್ಲ, ಡೈರೆಕ್ಟ್. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, d/dx ಆಫ್ x ಅಂದ್ರೇನು? 1. ಇದನ್ನ ನೀಟಾಗಿ ಜ್ಞಾಪಕ ಇಟ್ಕೊಬಿಡಿ. ಫಸ್ಟು ಇದು u, ಇದು v. ಫಸ್ಟ್ ರೈಟ್ ಬರೀರಿ. v ಅಂದ್ರೇನು? ಎಕ್ಸು ಅಲ್ವಾ? d/dx ಆಫ್ u ಅಂದ್ರೇನು? d/dx ಆಫ್ y². d/dx ಆಫ್ y² ಅಂದ್ರೇನು? 2y dy/dx. ಆಮೇಲೆ ಮೈನಸ್ u ಅಂದ್ರೇನು? y². ಇಲ್ಲಿ ಬರೆದ್ಬಿಡ್ತೀನಿ ನೋಡಿ. u ಅಂದ್ರೇನು? y². v ಅಂದರೆ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, u ಅಂದ್ರೇನು? y². d/dx ಆಫ್ x ಅಂದ್ರೇನು? 1. ಅರ್ಥ ಆಗ್ತಿದೆಯಲ್ವಾ? ಡಿವೈಡೆಡ್ ಬೈ ಹೇಳಿ, x² = 4aಗೆ ಡಿಫ್ರೆನ್ಷಿಯೇಷನ್ ಏನು? 0. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ ಹೇಳಿ, ಇದನ್ನಾಗುತ್ತೆ x × 2y ಅಂದರೆ 2xy dy/dx ಮೈನಸ್ y² ಏನು? ಮೈನಸ್ y² 0. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಈ x² × 0 ಏನಾಗುತ್ತೆ? x² × 0 ಏನು? 0. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಬರೀ ನ್ಯೂಮರೇಟರ್ = 0 ಮಾಡ್ಕೋಬೋದು. ಈ ಮೈನಸ್ y² ಆ ಕಡೆ ಕಳಿಸಿ ಏನಾಗುತ್ತೆ? 2xy dy/dx = ಪ್ಲಸ್ ಈ y ಕ್ಯಾನ್ಸಲ್ ಆದರೆ ಉಳಿಯೋದೇನು? 2x dy/dx = y. ಈಗೇನು ಮಾಡಬೇಕು, ಆರ್ಥೋಗೋನಲ್ ಟ್ರಾಜೆಕ್ಟರಿ ಫೈಂಡ್ ಮಾಡೋದು ಯಾವ ಥರ ಅಂದರೆ, dy/dxನ ನೀವು ಮೈನಸ್ dx/dy ಇಂದ ರೀಪ್ಲೇಸ್ ಮಾಡಬೇಕು. ಏನು ರೀಪ್ಲೇಸ್ ಮಾಡ್ಬೋದು ಹೇಳಿ? ಏನು ರೀಪ್ಲೇಸ್ ಮಾಡಬೇಕು? ರೀಪ್ಲೇಸಿಂಗ್ dy/dx ಬೈ ಮೈನಸ್ dx/dy. ಹೇಳಿ, 2x ಇಲ್ಲಿ dy/dx ಇರುತ್ತಲ್ವಾ, ಅಲ್ಲಿ ಏನು ಹಾಕ್ಕೋಬೇಕು? ಮೈನಸ್ ಹೇಳಿ dx/dy = y. ಅರ್ಥ ಆಗ್ತಿದೆಯಲ್ವಾ? ಈ dy-ನ ಈ ಕಡೆ ಕಳಿಸಿ, ಪ್ಲಸ್ ಇಂಟು ಮೈನಸ್ 2x dx = ಏನಾಗುತ್ತೆ? y dy ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಮೈನಸ್ ಇದನ್ನ ಕಳಿಸ್ಬಿಡಿ ಈ ಕಡೆ. ಹೇಳಿ, 2x dx ಏನಾಗುತ್ತೆ? ಮೈನಸ್ y dy ಆಗುತ್ತೆ. ಮೈನಸ್ y dy ಈ ಕಡೆ ಬಂದರೆ ಏನಾಗುತ್ತೆ? 2x dx ಪ್ಲಸ್ y dy = ಏನು? 0. ಅರ್ಥ ಆಗ್ತಿದೆಯಲ್ವಾ? ಈಗ ಇಂಟಿಗ್ರೇಷನ್ ಸಿಂಬಲ್ ಹಾಕಿ. ಹೇಳಿ, ಇಂಟೆಗ್ರಲ್ ಆಫ್ 2x dx ಪ್ಲಸ್ ಇಂಟೆಗ್ರಲ್ ಆಫ್ y dy = ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಏನು? k. ಅರ್ಥ ಆಗ್ತಿದೆಯಲ್ವಾ? 0ಗೆ k ಬರ್ಕೋಬೇಕು. 2 ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲೇಸು. ಇಂಟೆಗ್ರಲ್ ಆಫ್ x dx ಅಂದ್ರೇನು? x²/2. ಅದೇ ಥರ ಇಂಟೆಗ್ರಲ್ ಆಫ್ y dx ಅಂದರೆ y dy ಅಂದರೆ ಅದೇ kx dx ಇದ್ದರೆ kನ ಆಚೆ ತೊಗೊಂಡು x ಏನು ಇಂಟಿಗ್ರೇಷನ್ನು? x²/2. ಈ ಫಾರ್ಮುಲೇಸ್ ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಏನಾಗುತ್ತೆ? 2xಗೇನು ಇಂಟಿಗ್ರೇಷನ್ನು? x²/2 ಪ್ಲಸ್ y²/2 = k. 2 ಕ್ಯಾನ್ಸಲ್ಲು.
ಈಗ ಏನು ಮಾಡಬೇಕು, ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳಿ. ಹೇಳಿ ಏನಾಗುತ್ತೆ, ಇಲ್ಲೇನು ಉಳಿಯುತ್ತೆ, 2 ಹೋದರೆ ಎಕ್ಸ್ ಸ್ಕ್ವೇರು, 2 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 2x² ಬರುತ್ತೆ. ವೆರಿ ಗುಡ್. ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ಕೆ ಏನಾಗುತ್ತೆ, 2k ಆಗುತ್ತೆ. 2k ಬದಲು ಏನು ಹಾಕ್ಕೊಳ್ಳೋಣ, ಸಿ ಹಾಕ್ಕೊಳ್ಳೋಣ. ಅರ್ಥ ಆಗ್ತಿದೆಯಲ್ವಾ ನಿಮಗೆ? 2k ಬದಲು ಏನು ಹಾಕ್ಕೊಳ್ಳೋಣ, ಸಿ. ಹೇಳಿ 2x² + y² = ಸಿ. ಅಥವಾ ಫೈನಲ್ ಆನ್ಸರ್ ಇಷ್ಟು ಬಿಟ್ಟರೆ ಸಾಕು ನೀವು. ದಿಸ್ ಈಸ್ ದ ರಿಕ್ವೈರ್ಡ್ ಒ ಟಿ ಅಂತ. ಗೊತ್ತಾಗ್ತಿದೆಯಲ್ವಾ? ಒ ಟಿ ಅಂದರೆ ಏನು, ಆರ್ಥೋಗೋನಲ್ ಟ್ರಾಜೆಕ್ಟ್ರಿ. ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಅಂದರೆ ಏನು, dy/dx ಫಸ್ಟು ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಬೇಕು. ಅದರಲ್ಲಿ dy/dx ಇರುತ್ತೆ. ಅದನ್ನ ಯಾವುದರಿಂದ ರಿಪ್ಲೇಸ್ ಮಾಡಬೇಕು, -dx/dy ಇಂದ ರಿಪ್ಲೇಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫೈಂಡ್ ದಿ ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಆಫ್ ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ y² = 4ax ಕೇಳಿದ್ರೆ y² = ಏನು, 4ax. y²/x = ಏನು, 4a. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಇದು u, ಇದು v. dy/dx ಆಫ್ u/v ಅಂದರೆ ಫಸ್ಟ್ v ಬರ್ಕೋಬೇಕು, ಎಕ್ಸು. dy/dx ಆಫ್ y² ಅಂದ್ರೇನು, 2y dy/dx ಮೈನಸ್ y² ಇಟ್ಕೊಳ್ಳಿ. dy/dx ಆಫ್ x ಅಂದರೆ 1 /v² ಅಂದರೆ x². dy/dx ಆಫ್ 4a ಅಂದರೆ 0. x² ಇಂಟು 0 ಏನಾಗುತ್ತೆ, 0. 2xy dy/dx ಮೈನಸ್ y² = 0. 2xy dy/dx ಮೈನಸ್ y² ಈ ಕಡೆ ಬಂದರೆ y ಕ್ಯಾನ್ಸಲ್ ಆದರೆ 2x dy/dx = dy/dx ರಿಪ್ಲೇಸ್ ಬೈ -dx/dy. 2x - dx/dy = y. ಪ್ಲಸ್ ಇಂಟು ಮೈನಸ್ -2x dx y dy. ಅಥವಾ 2x dx ಪ್ಲಸ್ ಮೈನಸ್ ಆ ಕಡೆ ಕಳಿಸಿದ್ರೆ ಮೈನಸ್ y dy. ಮೈನಸ್ ಈ ಕಡೆ ಬಂದರೆ ಪ್ಲಸ್ 2x dx = ಪ್ಲಸ್ y dy = 0. ಇಂಟಗ್ರಲ್ ಆಫ್ 2x dx = ಇಂಟಗ್ರಲ್ ಆಫ್ y dy = k. 2xಗೆ ಇಂಟಿಗ್ರೇಷನ್ ಏನು, x²/2. yಗೆ ಇಂಟಿಗ್ರೇಷನ್ ಏನು, ಮಲ್ಟಿಪ್ಲೈ ಬೈ 2 ಮಾಡಿದಾಗ 2x² + y² = 2k. 2k ಬದಲು ಏನು ಹಾಕ್ಕೋಬೇಕು, ಸಿ. ಫಾರ್ಮುಲಾ ಯಾವ್ದಾವ್ದು ಜ್ಞಾಪಕ ಇಟ್ಕೋಬೇಕು, dy/dx ಆಫ್ u/v ಅಂದ್ರೇನು, v dy/dx ಆಫ್ u ಮೈನಸ್ u dy/dx ಆಫ್ v / v². dy/dx ಆಫ್ y² ಅಂದ್ರೇನು, 2y dy/dx. dy/dx ಆಫ್ x ಅಂದರೆ ಇಂಟಗ್ರಲ್ ಆಫ್ x dx ಅಂದರೆ ಇಂಟಗ್ರಲ್ ಆಫ್ y dy ಅಂದರೆ ಇಂಟಗ್ರಲ್ ಆಫ್ kx dx ಅಂದರೆ kx²/2. ಆ ಇಂಟಿಗ್ರೇಷನ್ ಮತ್ತು ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಗೊತ್ತಿದ್ರೆ ಈ ಪ್ರಾಬ್ಲಮ್ ಮಾಡ್ಬೋದು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.